ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ಲಾಗ್. ಎಲ್ರಿಗೂ ಸ್ವಾಗತ. ಇವತ್ತಿನ ನನ್ನ ಈ ಒಂದು ಸ್ಯಾಟರ್ಡೆ ಲಾಗ್ ಏನಿಲ್ಲ ಸ್ಪೆಷಲ್ ಆಗಿತ್ತು, ಒಂದು ಸಣ್ಣ ಮಿನಿ ಲಾಗಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಹೊಡೆದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನೂ ನೀವು ಸಹ ನೋಡ್ಬೋದು. ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸ್ವಲ್ಪ ಮನೆ ಕ್ಲೀನಿಂಗು ಮತ್ತು ಮಗನಿಗೆ ಸ್ಕೂಲಿಗೆ ರಜಾ ಇರುತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಮತ್ತೆ ಶಾಪಿಗೆ ಹೋಗೋದಿತ್ತು, ಹಾಗಾಗಿ ಸ್ವಲ್ಪ ಬರ್ಡ್ಸ್ದು ಮತ್ತು ಕೇಜ್ ಎಲ್ಲ ಕ್ಲೀನ್ ಮಾಡೋದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಂತರ ಇವನಿಗೆ ಸ್ವಲ್ಪ ಓದಿಸೋಣ ಅಂತ ಅಂದ್ಕೊಂಡೆ. ಬಟ್ ಟೈಮೇ ಆಗಲಿಲ್ಲ, ಸ್ವಲ್ಪ ಎಲ್ಲ ಹರಡಿದ್ದ ಮತ್ತು ಇದನ್ನೇನೋ ಶಿಫ್ಟಿಂಗ್ ಎಲ್ಲ ಮಾಡಿಸ್ದ, ಏನೇನೋ ಮಾಡ್ದ. ಇದು ಒಂದು ದಿವನ ಕಟ್ನ ತೆಗ್ದು ಆ ಕಡೆ ಸೈಡಿಗೆ ಹಾಕಿ ಇಲ್ಲಿ ಜಾಗ ನಂಗೆ ಖಾಲಿ ಬಿಡೋಣ ಅಮ್ಮ ಅಂತ ಹೇಳಿಬಿಟ್ಟು ಅದೆಲ್ಲ ಏನೇನೋ ಅರೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮಾಡ್ದೆ. ಸೊ ಫೈನಲಿ ನಾವೆಲ್ಲ ಅರೇಂಜ್ ಮಾಡಿ ನೀಟಾಗೆಲ್ಲ ಕ್ಲೀನ್ ಮಾಡಿ, ಸೊ ಅವನ್ನೆಲ್ಲ ಎಲ್ಲ ಒರೆಸಿ ಎಲ್ಲ ಮಾಡಾದ್ಮೇಲೆ ಫುಲ್ಲು ಮನೆಯೆಲ್ಲ ಕ್ಲೀನ್ ಆಯಿತು. ಸೊ ನಂತರ ನಾನು ಅಂಗಡಿಗೆ ಶಾಪಿಗೆ ಹೋಗೋದಿತ್ತು, ಶಾಪಲ್ಲಿ ಸ್ವಲ್ಪ ಕೆಲಸ ಕೂಡ ಇತ್ತು ಇವತ್ತು. ಸೊ ಹಾಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ದೆ, ಬಟ್ ಆದ್ರೂ ತುಂಬಾ ಟೈಮ್ ಆಯಿತು ಕೂಡ. ಸೊ ನಂತರ ಇವನು ನೋಡಿ ಎಷ್ಟು ಮಾತಾಡ್ತಿದ್ದ ಅಂತಂದರೆ, ಇವನ್ನೆಲ್ಲ ರೆಡಿ ಆಗಿ ಬರೋ ಹೊತ್ತಿಗೆ ಸುಮಾರು 1:30 ಆಗಿತ್ತು ಕೂಡ. ರೆಡಿ ಆದ, ಇವಾಗ ಓದ್ಕೊತಾನೆ ಎಕ್ಸಾಮ್ಗೆ ಕನ್ನಡ. ತನುಷ್ ಓದ್ಕೊಬೇಕು ಬಾ. ನೋಡು, ಅವಳಾಗಲೇ ಸ್ಕೂಲ್ ಮುಗಿಸ್ಕೊಂಡು ಬಂದ್ಲು, ನೀನಿದ್ಯಾ ಮನೇಲಿ ಕೂತ್ಕೊಂಡು ಮೋಟು ಪಟ್ಲು ನೋಡ್ತಾ ಇದೆಯಾ. ಡಾಕ್ಟ್ರ್ ಏನಂತ ಹೇಳಿದ್ರು? ದಿಶಾ ಕೇಳು, ಡಾಕ್ಟ್ರ್ ಏನಂತ ಹೇಳಿದ್ರು ಅಂತ. ಏನು ಹೇಳಿದ್ರು ತನುಷ್ ಡಾಕ್ಟ್ರು? ಸ್ವಲ್ಪ ಆಟಾಡಿ ಸ್ವಲ್ಪ ಮಜಾ ಮಾಡಿ ಓದ್ಕೊಂಬೇಡಿ ಅಂತ ಹೇಳಾರಂತೆ ಡಾಕ್ಟ್ರು. ಅವನಿಗೆ ಡಾಕ್ಟ್ರ್ ಹತ್ರ ಹೋಗಿದ್ವಲ್ಲ ನಿನ್ನೆ, ಆ ಡಾಕ್ಟ್ರು ಹೇಳಿದ್ರಂತೆ ಆಟ ಆಡೋಕ್ಕೆ ಬಿಟ್ಬಿಡಿ, ಓದ್ಕೊಂಬಿಡಿ, ಓದಿಸ್ಬೇಡಿ ಅವನ್ನ ಅಂತ ಹೇಳಿದ್ರಂತೆ. ಅದಕ್ಕೆ ಇವತ್ತು ಏನೂ ಓದ್ಕೊಂಡಿಲ್ಲ. ಸೊ ನಿನ್ನೆ ಇವನಿಗೆ ಒಂದು ಸ್ವರ್ಣಬಿಂದು ಪ್ರಶ್ನೆ ಮಾಡಿಸ್ಕೊಂಬರ್ಲಿಕ್ಕೆ ಅಂತ ಹೋಗಿದ್ದೆ. ಸೊ ಆವಾಗ ಅಲ್ಲಿ ಡಾಕ್ಟರ್ ಹೇಳಿದರು ಸ್ವಲ್ಪ ಆಟ ಆಡೋದಕ್ಕೆ ಬಿಡಿ ಅಂತ ಎಲ್ಲ ಹೇಳಿದರು. ಸೊ ಇವನು ಅದನ್ನೇ ಅಡ್ವಾಂಟೇಜಿಗೆ ತೊಗೊಂಡು ಅವನು ಫುಲ್ಲು ಆಟ ಆಡೋದಕ್ಕೆ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದ ಮೈಂಡ್ನ. ಸೊ ನಾನು ನಂತರ ಇಲ್ಲಿ ಒಂದು ಬ್ಲ್ಯಾಂಕೆಟ್ ಕವರ್ ತೋರಿಸ್ತಾ ಇದ್ದೀನಲ್ಲ, ಸೊ ಇದು ಒಂದು ಗಿಫ್ಟೆಡ್ ಕವರು. ಸೊ ಇದು ಬಂದು ನಮಗೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಗಿಫ್ಟ್ ಕೊಡ್ತಾರೆ. ಸೊ ಇದು 1 ಇಯರ್ ಪ್ಯಾಕೇಜ್ ಇರುತ್ತೆ, ಹಾಗಾಗಿ ನಾವು 1 ಇಯರ್ಗೆ ಆಗುವಂಥ ಅಮೌಂಟ್ನ 1400 ಏನೋ ಪೇ ಮಾಡಬೇಕಾಗುತ್ತೆ ಒಂದೇ ಸರಿ. ಆಗ ನಮಗೆ ಒಂದು 1 ಇಯರ್ವರೆಗೂ ನಮಗೆ ಈ ಒಂದು ನ್ಯೂಸ್ ಪೇಪರು ಮನೆಗೆ ಬರ್ತಿರುತ್ತೆ, ಮತ್ತು ಇದೊಂದು ಗಿಫ್ಟ್ ಅಂತ ಹೇಳಿಬಿಟ್ಟು ಕೊಡ್ತಾರೆ. ಸೊ ಇದಕ್ಕೊಂದು ಬ್ಲ್ಯಾಂಕೆಟ್ಟು, ಸೊ ಬ್ಲ್ಯಾಂಕೆಟ್ ಅನ್ನೋದಕ್ಕಿಂತ ಪಿಲ್ಲೋಸ್ ಕವರ್ಸು ಮತ್ತು ಬೆಡ್ ಸ್ಪ್ರೆಡ್ ಬರುತ್ತಲ್ಲ, ಸೊ ಅದು ಕೊಟ್ಟಿದ್ದು. ಸ್ವಲ್ಪ ಕ್ವಾಲಿಟಿ ವೈಸ್ ಓಕೆ, ಬಟ್ ಅಂಥ ಪ್ಯೂರ್ ಕ್ವಾಲಿಟಿ ಏನು ಅನಿಸ್ಲಿಲ್ಲ ನನಗೆ ಇದು. ಸೊ ಇದು ಗಿಫ್ಟ್ ಥರ ಕೊಡ್ತಾರೆ. ಇದು ಯಾರ್ಯಾರೆಲ್ಲ ಈ ಒಂದು ಇಯರ್ ಪ್ಯಾಕೇಜ್ ಮಾಡ್ಕೊಂಡಿರ್ತಾರಲ್ಲ ನ್ಯೂಸ್ ಪೇಪರ್, ಸೊ ಅದರೊಳಗೆ ಬರುತ್ತೆ ಅಂತ ಇವತ್ತು ಬಂದಿತ್ತು ಕೂಡ. ಸೊ 1 ಮಂತ್ ಆಯಿತಾ ಬಂತು, 1 ಮಂತಿಂದ ಮುಂಚೆನೇ ಬರಬೇಕಿತ್ತು. ಸೊ ಇದು ತುಂಬ ಲೇಟಾಗಿ ಬಂತು. ಸೊ ನನ್ನ ಮಗ ನಾನು ಇಬ್ಬರೂ ಅದೆಲ್ಲ ತೆಗ್ದು ನೀಟಾಗಿ ಓಪನ್ ಎಲ್ಲ ಮಾಡ್ತಾಯಿದ್ವಿ. ಸೊ ಇದ್ರ ಮೇಲಿರ್ತಕ್ಕಂಥ ಪ್ರಿಂಟೆಡ್ ಎಲ್ಲ ಸ್ವಲ್ಪ ಚೆನ್ನಾಗಿತ್ತು. ಪಿಲ್ಲೋ ಕವರ್ಸ್ ಮಾತ್ರ ಸ್ವಲ್ಪ ತುಂಬ ಚೆನ್ನಾಗಿತ್ತು. ಇದು ನೋಡಬೇಕು ಬೆಡ್ಗೆಲ್ಲ ಹಾಕಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ. ಸಮೋಸ ಸೊ ನಾವು ಸ್ಯಾಟರ್ಡೆ ಆಗಿದ್ದರಿಂದ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು, ಸೊ ಸುಮಾರು ಒಂದು 6:30ಗೆ ನಾನು ಶಾಪೆಲ್ಲ ಕ್ಲೋಸ್ ಮಾಡಿಕೊಂಡು ಮತ್ತು ನನ್ನ ಒಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ. ಸೊ ನಾನು ಮತ್ತು ನಮ್ಮ ಹಸ್ಬೆಂಡು ಮತ್ತು ಮಗ 3 ಜನನೂ ಕೂಡ ಸ್ವಲ್ಪ ಹೊರಗಡೆ ಬಂದಿದ್ವಿ. ಹೊರಗಡೆ ಬಂದು ಇಲ್ಲಿ ನನ್ನ ಕಾಂತಿ ಸ್ವೀಟ್ಸ್ ಅಂತ ನಮ್ಮ ನಿಯರ್ ಬೈ ಇದೆ. ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದಾಗೆಲ್ಲ ಈ ಒಂದು ಏನಂದರೆ ಈ ರಸ್ಮಲಾಯಿ ಮತ್ತು ಈ ಬಾದಾಮ್ ಹಾಲು ಅನ್ನಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಅಲ್ಲಿ ಬಂದಾಗೆಲ್ಲ ಒಂದು ರಸ್ಮಲಾಯಿ ಮತ್ತು ಅಥವಾ ಬಾದಾಮ್ ಹಾಲು ಕುಡಿತೀನಿ. ಸೊ ಇಲ್ಲಿಗೆ ಬಂದಾಗೆಲ್ಲ ಯೂಶ್ವಲಿ ಇವನು ಈ ಬೈಕ್ನ ನೋಡ್ತಲೇ ಇರ್ತಾನೆ. ಸೊ ಅದನ್ನು ಟಚ್ ಮಾಡಿ ಈ ಥರದ್ದು ಬೇಕಪ್ಪ ಅಂತೆಲ್ಲ ಕೇಳ್ತಿರ್ತಾನೆ. ಸೊ ಎವ್ರಿ ಟೈಮ್ ಬಂದಾಗಲೂ ನಾನು ಯಾವ ಟೈಮಲ್ಲಾರು ಬರಲಿ ಈ ಬೈಕ್ ಮಾತ್ರ ನಿಂತೇ ಇರುತ್ತೆ. ಸೊ ಹಾಗಾಗಿ ಅದ್ರ ಪಕ್ಕದಲ್ಲೇ ಒಂದು ಮತ್ಸ್ಯದರ್ಶಿನಿ ಅಂತಲೂ ಕೂಡ ಇದೆ. ಇದು ಬಂದು ಮುದ್ದಾಯಿನಪಾಳ್ಯದಲ್ಲಿ ಲೊಕೇಟ್ ಆಗಿರೋವಂಥದ್ದು. ಸೊ ಇಲ್ಲಿ ಮತ್ಸ್ಯದರ್ಶಿನಿಲಿ ನಾವು ಸ್ವಲ್ಪ ಊಟಕ್ಕೆ ನೈಟ್ ಊಟಕ್ಕೆ ಪಾರ್ಸಲ್ ತೊಗೊಂಡ್ವಿ. ಸೊ ನಂತರ ನಾನು ಇಲ್ಲಿ ಸ್ವಲ್ಪ ರಸಮಲಾಯಿ ಎಲ್ಲ ತಿಂದ್ಬಿಟ್ಟು ನಂತರ ಇಲ್ಲಿಂದ ಹೊರಟ್ವಿ. ಸೊ ಅಲ್ಲಿಂದ ಮುಂದೆ ಬಂದರೆ ಸೊ ಮುದ್ದಾಯಿನಪಾಳ್ಯ ರೋಡು ಮತ್ತು ಈಸ್ಟ್ ವೆಸ್ಟ್ ಮತ್ತು ಮಾಗಡಿ ರೋಡ್ಗೆ ಹೋಗೋ ಒಂದು ಜಾಯ್ನ್ ಆಗೋ ಒಂದು ಸರ್ಕಲಲ್ಲಿ ಸೊ ನಮ್ಮ ಫ್ರೆಂಡು ಒಬ್ಬರು ವಿಜೆ ಸೌಂದರ್ಯ ಅಂತ ಹೇಳಿಬಿಟ್ಟು, ಇವರು ಕೂಡ ಯೂಟ್ಯೂಬರು. ಸೊ ಚಾಯ್ ವೃದ್ಧಿ ಅಂತ ಹೇಳಿಬಿಟ್ಟು ಒಂದು ಚಾಯ್ದು ಒಂದು
ಶಾಪ್ನ ಓಪನ್ ಮಾಡಿದ್ದಾರೆ. ಸೊ ಅದು ಬಂದು ಒಂದು ಬ್ರ್ಯಾಂಚು. ಸೊ ನಿಮ್ಗೇನಾದರೂ ಹೋಗಬೇಕು ವಿಸಿಟ್ ಮಾಡಬೇಕು ಅಂದರೆ ನೀವು ಒಮ್ಮೆ ವಿಸಿಟ್ ಮಾಡ್ಬೋದು ಕೂಡ. ಸೊ ನಾನು ಇಲ್ಲಿ ಮನೆಗೆ ಬಂದಮೇಲೆ ಒಂದು ಮೀಶೋ ಪ್ರಾಡಕ್ಟ್ ಬಂದಿತ್ತು. ಸೊ ಆ ಮೀಶೋ ಪ್ರಾಡಕ್ಟ್ ನಾನು ತೋರಿಸ್ತಾ ಇದ್ದೀನಿ. ಸೊ ಏನು ತಂದು ಬಂದಿತ್ತು ಅಂತ ಹೇಳಿಬಿಟ್ಟು. ಸೊ ನಾನು ಮತ್ತು ನನ್ನ ಫ್ರೆಂಡು ಇಬ್ಬರೂ ಸೇರಿ ಒಂದು ಡ್ರೆಸ್ ಬುಕ್ ಮಾಡಿದ್ವಿ. ಸೊ ಡ್ರೆಸ್ಸು ಮತ್ತು ಪ್ಯಾಂಟು ಮತ್ತು ಟಾಪ್ ಬಂದಿತ್ತು. ಸೊ ಟಾಪು ಪ್ಯಾಂಟು ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಸೊ ನಿಮಗೇನಾದ್ರು ಈ ಥರ ಒಂದು ಟಾಪು ಮತ್ತು ಪ್ಯಾಂಟು ಬೇಕಾಗಿದ್ದರೆ ಸೊ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇದರ ಒಂದು ಲಿಂಕ್ ಹಾಕಿರ್ತೀನಿ. ಸೊ ಅಲ್ಲಿ ನೀವು ಕೂಡ ಬೈ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಒಂದು ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.